ಸೂಪರ್ ವಿದ್ಯಾ, ಹ್ಮ್ ಸಖತ್ತಾಗಿದೆ. ಚೆನ್ನಾಗಿದೆನಾ? ನಿಜವಾಗ್ಲೂ ಸೂಪರ್ ಆಗಿದೆ. ಈ ದೋಸೆ ಜೊತೆ, ಚಪಾತಿ ಜೊತೆ, ಯಾವ್ದ್ರ ಜೊತೆಗಾದ್ರೂ ಚೆನ್ನಾಗಿದೆ. ರೈಸ್ ಜೊತೆನೂ ಚೆನ್ನಾಗಿದೆ. ಇವತ್ತು ನಾನು ವಿದ್ಯಾ ಇಬ್ರು ಸೇರ್ಕೊಂಡು ಮಾವಿನಕಾಯಿ ಸಾಸಿವೆ ಮಾಡಿದೀವಿ. ಸಖತ್ತಾಗಿದೆ. ನೀವು ಇದನ್ನ ಹೆಂಗ್ ಮಾಡಿದೀವಿ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಂಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡ್ಕೊಂಬಿಡಿ. ಇವತ್ತು ನಾವು ಮಾವಿನಕಾಯಿ ಸಾಸಿವೆ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ತೋತಾಪುರಿ ಮಾವಿನಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತೆ ಬೆಲ್ಲ, ಅರಿಶಿನ, ಖಾರ ಪುಡಿ, ಮತ್ತೆ ಉಪ್ಪು, ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಬೇಕು. ಸಾಸಿವೆ ಸ್ವಲ್ಪ ಜಾಸ್ತಿನೇ ಬೇಕು, ಯಾಕೆ ಸಾಸಿವೆ ಮಾಡ್ತಾ ಇರೋದ್ರಿಂದ. ಇದು ತೆಂಗಿನಕಾಯಿ ತುರಿನ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಗ್ರೇವಿ ಮಾಡೋಕ್ಕೋಸ್ಕರ. ಇಲ್ದೇನು ಮಾಡ್ಕೋಬಹುದು, ಬಟ್ ಗ್ರೇವಿಗೋಸ್ಕರ ಇದನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಾಯಿ ತುರಿ ಇಲ್ಲ ಅಂದ್ರೂ ಕೂಡ ಮಾಡ್ಬೋದು. ಓಕೆ ಓಕೆ, ಕಾಯಿ ತುರಿ ಅಡಿಷನಲ್. ಗ್ರೇವಿ ಬೇಕು, ರುಚಿ ಚೆನ್ನಾಗಿ ಹಾಕ್ಬೇಕು ಅಂದ್ರೆ ಸ್ವಲ್ಪ ಕಾಯಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಓಕೆ ಓಕೆ, ಹಾ ಸರಿ ವಿದ್ಯಾ, ಮಾಡಿ. ಈಗ ಒಂದು ಪ್ಯಾನ್ ನ ನಾನು ಹೀಟ್ ಮಾಡಕ್ ಇಟ್ಟಿದ್ದೀನಿ ಆಲ್ರೆಡಿ. 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಆಲ್ರೆಡಿ ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಮತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಅನ್ಸುತ್ತಲ್ಲ ಇದಕ್ಕೆ, ಯಾಕಂದ್ರೆ ಸಾಸಿವೆ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಹೇಳಿದ್ರೆ. ಸೊ 2 ಸ್ಪೂನ್ ನಾನು ಸಾಸಿವೆನ ಹಾಕೋತಾ ಇದ್ದೀನಿ. 3 ಸ್ಪೂನ್ ಹಾಕಿದ್ರಿ ಅನ್ಸುತ್ತೆ. ಹೌದು, 3 ಸ್ಪೂನ್, 2-3 ಸ್ಪೂನ್, ಜಾಸ್ತಿನೇ ಬೇಕಲ್ವಾ. ಸೊ ಒಂದು ಮಾವಿನಕಾಯಿಗೆ 3 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಬೇಕು. ಇನ್ನು ಹಾಕೋಬಹುದು, ಸಾಕಾಗ. ಇನ್ನು ಬೇಕಂದ್ರೆ ಹಾಕೋಬಹುದು. ಸೊ ಸಾಸಿವೆ ಚಟಪಟ ಚಟಪಟ ಅಂತ ಇರ್ಬೇಕು ಅಂದ್ರೆ ನಾ ಘಮ ಬರುತ್ತೆ. ಓಕೆ. ಸೊ ಇದು ಸಾಸಿವೆ ಚಟಪಟ ಅಂತ ಅಂದ್ಮೇಲೆ ಮಾವಿನಕಾಯಿನ ಹಾಕೋಬೇಕು. ಪರಿಮಳ ಬರ್ತಾ ಇದೆ. ಸೊ ಎಣ್ಣೆ ಜಾಸ್ತಿ ಹಾಕಿರೋದ ಕಾರಣ ಮಾವಿನಕಾಯಿ ಅದರಲ್ಲೇ ಬೇಯಬೇಕು ಅನ್ಸುತ್ತೆ ಅಲ್ವಾ? ಸ್ವಲ್ಪ ಫ್ರೈ ಮಾಡ್ಕೊಂಡು. ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ. ಹೌದು, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತೀವಿ. ಇವಾಗ ನಾನು ಮಾವಿನಕಾಯಿನ ಹೆಚ್ಚಿಟ್ಕೊಂಡು ಮಾಡ್ತೀನಿ. ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ್ಮೇಲೆ ಉಳಿದಿರೋ ಮಸಾಲೆ ಪದಾರ್ಥನ ಹಾಕಿ. ಮಾವಿನಕಾಯಿನ ಹುರ್ಕೋಬೇಕು. ಈ ಕಂದು ಬಣ್ಣಕ್ಕೆ ಬಂದಿದೆ ನೋಡಿ, ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ. ಸಾಕು. ಅದು ಇನ್ನೂ ಬೇಯುತ್ತಲ್ಲ, ಗ್ರೇವಿನೂ ಬೇಯುತ್ತೆ. ರುಬ್ಬಿರೋ ಕಾಯಿನ ಹಾಕಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ ಮಾತ್ರ. ಮಾವಿನಕಾಯಿ ಸ್ಮೆಲ್ಲು ಮತ್ತೆ ಸಾಸಿವೆ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಪರಿಮಳ. ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಓಕೆ, ಎಷ್ಟು ಹಾಕಿದೆ ಅರಿಶಿನ ಪುಡಿನ? ಒಂದು ಅರ್ಧ ಟೀ ಸ್ಪೂನ್. ಇವಾಗ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹಾಕ್ತೀನಿ. ಇವಾಗ ಅಚ್ಚ ಖಾರದ ಪುಡಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನನಗೆ ಗ್ರೇವಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರ್ ಹಾಕೊಂಡು ಗ್ರೇವಿ ಮಾಡ್ಕೊಂಡ್ರೆ. ಕಾಯಿ ರುಬ್ಬಿರೋ ನೀರನ್ನೇ ಇದರಲ್ಲಿ ನೀರು. ಆಮೇಲೆ ಮಾವಿನಕಾಯಿ ಬೇಯಕ್ಕೂ ಕೂಡ ನೀರ್ ಬೇಕಾಗುತ್ತಲ್ಲ. ಸೊ ಇದು ಕುದಿಬೇಕು ಇವಾಗ. ಹೌದು, ಕುದ್ದು ಗಟ್ಟಿ ಆಗತ್ತಿದೆ ಇವಾಗ. ಸ್ವಲ್ಪ ಕುದ್ದಾದ್ಮೇಲೆ
ವಿದ್ಯಾ ಬೆಂತು ಅನ್ಸುತ್ತೆ ಅಲ್ಲ? ಬೆಂದಿದೆ, ನೀರು ಕೂಡ ಬರ್ತಿದೆ ನೋಡ. ಸ್ವಲ್ಪ ಸೊ ನೀರೆಲ್ಲ ಬರ್ತಿರ್ಬೇಕು ಅಂತೀರಾ? ಹೌದೌದು. ರುಚಿ ನೋಡೋಣ. ಹ್ಮ್. ಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಬೇಕನ್ಸುತ್ತೆ. ಅಂದ್ರೆ ಮಾವಿನಕಾಯಿ ಹುಳಿ ಜಾಸ್ತಿ ಇದೆ ಅಂತೀರಾ? ಸೊ ಹಂಗಾಗಿ ಸ್ವಲ್ಪ ಬೆಲ್ಲನ ಇನ್ನೊಂದ್ ಚೂರು ನಾನು ಆಡ್ ಮಾಡ್ಕೊಳ್ತೀವಿ. ಆಡ್ ಮಾಡ್ಕೊಂತೀನಿ. ಸೊ ಅವಾಗ ಹಾಕಿರೋ ಕ್ವಾಂಟಿಟಿಗಿಂತ ಜಾಸ್ತಿ ಬೇಕಾಯ್ತು, ಬಿಕಾಸ್ ಈ ಮಾವಿನಕಾಯಿ ಹುಳಿ ಜಾಸ್ತಿ ಇತ್ತು. ಹುಳಿ ಇತ್ತು ಅಂತ. ಸಿಹಿ ಇದ್ರೆ ಏನ್ ಬೇಕಾಗಿಲ್ಲ. Okay.